ಜರುಗಿತು. ಇಂದು ಬೆಳಗ್ಗೆ ಸುಮಾರು 11 ಗಂಟೆಗೆ ನಗರೇಶ್ವರ ಶಾಲೆಯಿಂದ ನಮ್ಮ ಮೆರವಣಿಗೆ ಸ್ಟಾರ್ಟ್ ಆಯಿತು. ಆ ಮೆರವಣಿಗೆಯಲ್ಲಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು, SP ಸಾಹೇಬರು, ಕಮಿಷನರ್ ಸಾಹೇಬರು ಮತ್ತು MLAಗಳಾದಂಥ ಬಸವರಾಜ ಮತ್ತಿಮೂರು ಸಾಹೇಬರು, MLCಗಳಾದಂಥ ನಮ್ಮ ಸ್ಟೇಟ್ ಅಧ್ಯಕ್ಷರಾದಂಥ ತಿಪ್ಪಣ್ಣಪ್ಪ ಕಮಕನೂರು ಸಾಹೇಬರು ಹಾಗೂ ಹಿಂದುಳಿದ ವರ್ಗಗಳ ಸ್ಟೇಟ್ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರಾದಂಥ BK ಮೋಹನ್ ಕುಮಾರ್ ಸಾಹೇಬರು ಹಾಗೂ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಮಲ್ಲಣ್ಣ ಮಹಾಸ್ವಾಮಿಗಳು ತನಸನಹಳ್ಳಿ ಹಾಗೂ ನನ್ನ ಮತ್ತು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಮಾಲಿಕಾಯಿ ಗುತ್ತಿಗೆದಾರ್ ಸಾಹೇಬರು, ನೀಲಕಂಠ ಮುಳುಗೆ ಸಾಹೇಬರು, ಹೊನ್ನ ಮೇಕೇರಿಯವರು, ಬಸವರಾಜ್ ಬೂದಿಯಾಳ್ ಅವರು, ಬಸವರಾಜ್ ಹರವಾಳ್ ಅವರು, ಇನ್ನಿತರ ಎಲ್ಲ ನನ್ನ ಸಮಾಜದ ಎಲ್ಲ ಹಿರಿಯರು ನಾಯಕರು ಸೇರಿದರು. ಮತ್ತು ಅಲ್ಲಿ ಅದು ಉದ್ಘಾಟನೆಗಾಗಿ ಆಗಮಿಸಿದಂಥ ಮತ್ತೊಮ್ಮೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿದರು. ಹಾಗೂ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ ನಂತರ ನಮ್ಮ ಸಮಾಜದ ಎಲ್ಲ ಕಡೆಯಿಂದ ಬೀದರ್, ಯಾದಗಿರಿ ಎಲ್ಲ ತಾಲೂಕುಗಳಿಂದ ಬಂದಂಥ ಸಹಸ್ರಾರು ಜನರು ಈ ಜಯಂತ್ಯೋತ್ಸವಕ್ಕೆ ಪಾಲ್ಗೊಂಡಿದ್ದರು. ಆ ಜಯಂತಿ ವಿಶೇಷವೇನೆಂದರೆ ಈ ಜಯಂತಿದು ಪ್ರತಿ ವರ್ಷದಂತೆ ಜಯಂತಿ ಆಚರಿಸ್ತಾ ಇದ್ದೀವಿ. ಈ ಜಯಂತಿಯಲ್ಲಿ ನಾವು ಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಹೆಲಿಕಾಪ್ಟರ್ ಮುಖಾಂತರ ಆಕಾಶದಿಂದ ಹೂಗುಚ್ಚೆಯನ್ನು ಬೃಹತ್ವಾದಂಥ ಅಂಬಿಗರ ಚೌಡಯ್ಯನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಹಾಗೂ ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಿಂದ ಹಾಗೂ ಚನ್ನಪಟ್ಟಣದಿಂದ ಗೊಂಬೆಗಳು, ಆಂಧ್ರ ಪ್ರದೇಶದಿಂದ ವಿವಿಧ ಕಲಾ ಸಂಸ್ಕೃತಿ ಆಟಗಳು ಹಾಗೂ ನಾಸಿಕ್ ಡೋಲ್ ಪುಣೆಯಿಂದ ಮತ್ತು ಇಲ್ಲಿ ಗುಲ್ಬರ್ಗದಿಂದ ಡೊಳ್ಳು ಕುಣಿತ ಮತ್ತು ಒಂಟೆ ಕುದುರೆ ಹಾಗೂ ಇನ್ನಿತರ ಕಲಾ ಸಂಸ್ಕೃತಿ ಕಾರ್ಯಕ್ರಮಗಳು, ಕಲಾ ತಂಡಗಳೆಲ್ಲ ಭಾಗವಹಿಸಿದವು. ಡೊಳ್ಳು ಆಯಿತು. ಪ್ರತಿಯೊಂದು ಸುಮಾರು ಒಂದು ಕಿಲೋಮೀಟರ್ವರೆಗೂ ಕಲಾ ತಂಡಗಳು ಭಾಗವಹಿಸಿದವು. ಮತ್ತು ವಿಶೇಷವಾದಂಥ ಕಾರ್ಯಕ್ರಮ ಈ ಜಯಂತ್ಯೋತ್ಸವಕ್ಕೆ ನನ್ನ ಸಮಾಜದ ಕುಲಬಾಂಧವರು ಎಲ್ಲರೂ ಪ್ರತಿಯೊಬ್ಬರು ಸುಮಾರು ಸಾವಿರಾರು ಜನರು ಸೇರಿ ಇದೊಂದು ಅತ್ಯಂತ ಯಶಸ್ವಿಗೊಳಿಸಿದರು. ಈ ಜಯಂತಿಯನ್ನು ನಾವು ನಗರೇಶ್ವರದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಚೌಕದಿಂದ ಸೂಪರ್ ಮಾರ್ಕೆಟ್ ತಹಸೀಲ್ ಆಫೀಸ್ ಜಗತ್ ಸರ್ಕಲಲ್ಲಿ ಕೂಡ ಶ್ರೀಮಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಜಗಜ್ಯೋತಿ ಬಸವೇಶ್ವರ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತದನಂತರ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಈ ಸಲ ವಿಶೇಷ ಅಂತಂದರೆ 100/100 ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಂಥ 100/100 ಜಾಗವನ್ನು ಗುದ್ದಲಿ ಪೂಜೆ ಮಾಡಲಾಯಿತು. ಸನ್ಮಾನ್ಯ ಶ್ರೀ MLC ಆದ ತಿಪ್ಪಣ್ಣಪ್ಪ ಕಮಕನವರ ಕೈಯಿಂದ ಗುದ್ದಲಿ ಪೂಜೆ ಮಾಡಿ ಮತ್ತು ತದನಂತರ ನಾವೆಲ್ಲರೂ ಪ್ರತಿ ವರ್ಷದಂತೆ SM ಪಂಡಿತ್ ರಂಗಮಂದಿರದಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ BG ಪಾಟೀಲ್ ಸಾಹೇಬರು, ಶಾಸಕರಾದಂಥ BG ಪಾಟೀಲ್ ಸಾಹೇಬರು, ಶಶಿಲ್ ನಮೋಶಿ ಸಾಹೇಬರು, ಅಲ್ಲಂಪ್ರಭು ಪಾಟೀಲ್ ಸಾಹೇಬರು, GD ಅಧ್ಯಕ್ಷರಾದಂಥ ಮುಜರ್ ಆಲಂ ಖಾನ್ ಅವರು, ಜೆಸ್ಕಾಂ ಅಧ್ಯಕ್ಷರಾದಂಥ ಪ್ರವೀಣ್ ಪಾಟೀಲ್ ಅವರು, NEKSRTC ಅಧ್ಯಕ್ಷರಾದಂಥ ಅರುಣಗೌಡರು ಮತ್ತು ಇದಕ್ಕೆ ಸಾನ್ನಿಧ್ಯವನ್ನು ಶ್ರೀ ಮಹಾಂತ ಶಿವಾಚಾರ್ಯ ಅವರು, ಶ್ರೀಶೈಲ್ ಮಠ್, ನಮ್ಮ ತೋರಿಸಲಿ ಮಹಾಸ್ವಾಮಿಗಳು ಮಲ್ಲಣ್ಣಪ್ಪ ಮುತ್ತೇನವರು ವಹಿಸಿದರು. ಹಾಗೂ BK ಮೋಹನ್ ಕುಮಾರ್ ಸಾಹೇಬರು ಇದ್ದರು, MLCಗಳಾದಂಥ ತಿಪ್ಪಣ್ಣಪ್ಪ ಕಮಕೂರು ಸಾಹೇಬರು ಇದ್ದರು ಮತ್ತು ಈ ಉತ್ತಮ ಪ್ರಜೆಗಳಾದಂಥ ವರ್ಷಾ ರಾಜ್ವಿ ಜಾನೆ ಅವರಿದ್ದರು, ಉಪಮೇಯರ್ ಅವರು ಲಾಕೆ ಮೇಡಮ್ ಅವರಿದ್ದರು ಹಾಗೂ ನಮ್ಮ ಇನಾಮದಾರ್ ಮೇಡಮ್ ಅವರಿದ್ದರು ಮತ್ತು ಹಾಗೆ ನಚ್ಚಪ್ಪ ಜಮದಾರ್ ಸಾಹೇಬರಿದ್ದರು, ಬೂದಿಯಾಳ್ ಅವರಿದ್ದರು, ಮಹೇಶ್ ನಾಟಿಕರ್ ಅವರಿದ್ದರು, ರಾಯಪ್ಪ ಹುಣಸಿ ಇದ್ದರು, ADC ಸಾಹೇಬರಾದಂಥ ರಾಯಪ್ಪ ಹುಣಸಿ ಸಾಹೇಬರು ಕೂಡ ಇದ್ದರು, ಶಿವಾನಂದ ವನಗುಂಟಿ ಅವರಿದ್ದರು, ಸಂದೇಶ್ ಕಮ್ಮಕ್ನವರು ಅವರಿದ್ದರು. ಈ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಜಗದೀಶ್ವರಿ ಮೇಡಮ್ ಅವರು ಉಪಸ್ಥಿತಿದ್ದರು. ಮತ್ತು ಸರ್ವರು ನನ್ನ ಸಮಾಜ ಎಲ್ಲ ಅಂಬಿಗರ ಚೌಡಯ್ಯನವರ ಅನುಯಾಯಿಗಳು, ಯುವಕರು, ಅಕ್ಕ ತಂಗಿಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಎಲ್ಲ ಮಾಧ್ಯಮ ಮಿತ್ರರು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅಚ್ಚುಕಟ್ಟಾಗಿ ನಮ್ಮನ್ನು ನಿರ್ವಹಣೆ, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಎಲ್ಲರೂ ಭಾಳ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸಲ ವಿಶೇಷ ಏನಪ್ಪ ಅಂತಂದರೆ ತಾವೆಲ್ಲ ಇಷ್ಟು 11 ಗಂಟೆ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಈಗ 6 ಗಂಟೆವರೆಗೆ ಮುಗಿತು. ಯಾರು ತಾಯಿ ಅಕ್ಕ ತಂದಿರು ಎಲ್ಲಿ ಹೋಗಲಾರದೆ ಕಾರ್ಯಕ್ರಮ. ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ ಈ ಸಲ ಉಪನ್ಯಾಸಕರಾದಂಥ SP ಪೋತೆ ಸಾಹೇಬರು ಭಾಳ ಒಳ್ಳೆಯ ರೀತಿಯಲ್ಲಿ ಅಂಬಿಗರ ಚೌಡಯ್ಯನ ಬಗ್ಗೆ ಅಧ್ಯಯನ ಮಾಡಿ ಅವ್ರ ಬಗ್ಗೆ ವಚನಗಳು ಹೇಳಿದರು. ಮತ್ತು ಬಳ್ಳಾರಿಯಿಂದ ಬಸವರಾಜ್ ಅಂತೇಳಿ ಅವರು ನೃತ್ಯ ಮಾಡಿದರು.
ಹೀಗಾಗಿ ಈ ಕಾರ್ಯಕ್ರಮ ಹಿಸ್ಟಾರಿಕಲ್ ಅಂದರೆ ಐತಿಹಾಸಿಕ ಕಾರ್ಯಕ್ರಮ. ಇದು ಇಂದಿನ ಕಾರ್ಯಕ್ರಮ. ತಾವು ಇಡೀ ಗುಲ್ಬರ್ಗ ಜನರು ಎಲ್ಲರೂ ನೋಡಿ ಈ ಕಾರ್ಯಕ್ರಮಗಳು ನೋಡಿ ತಾವೆಲ್ಲ ಸಂತೋಷಪಟ್ಟಿದ್ದೀರಿ, ತಾವೆಲ್ಲ ಆಶೀರ್ವದಿಸಿರಿ. ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಹೆಸರು ಜಯಪ್ರಕಾಶ್ ಟಿ ಕಮ್ಮಕ್ನೂರ್. ಜಯಂತ್ಯೋತ್ಸವ